ಯಾರಾದರೂ ಕಪಲ್ಗೆ ನಾವು IVF ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಫಸ್ಟ್ ಕ್ವೆಶ್ಚನ್ ಬರೋದು IVF ಸೇಫಾ ಮ್ಯಾಮ್ ಅಂತ. ಸೊ ಏನು ಮಾಡ್ತೀವಿ ನಾವು IVF ಅಲ್ಲಿ? ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್. ಈ ವಿಡಿಯೋಲಿ IVF ಹೇಗೆ ಮಾಡೋದು ಮತ್ತು ಅದು ಸೇಫಾ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ IVF ಅಲ್ಲಿ ಏನು ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಎಲ್ಲ ತಿಂಗಳು ಕೂಡ ಓವರಿ ಒಂದು ವಾಲ್ಟ್ ಥರ, ಅದರಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಎಗ್ಸ್ ಇದೆ. ಸೊ ಎಲ್ಲ ಮಂತು ಒಂದು ಸ್ವಲ್ಪ ಎಗ್ಸು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಎಗ್ಸ್ ಬೆಳೆಯುತ್ತೆ ಅಂದರೆ, ಜಾಸ್ತಿ ಎಗ್ಸ್ ಇದ್ದರೆ ಓವರಿಲಿ ಜಾಸ್ತಿ ಎಗ್ಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಮ್ಮಿ ಎಗ್ಸ್ ಇದ್ದರೆ ಓವರಿಲಿ ಕಮ್ಮಿ ಎಗ್ಸ್ ಬೆಳೆಯುತ್ತೆ. ಅಂದರೆ ಯಂಗರ್ ಏಜ್ ಇದ್ದಾಗ 25-30 ಇಯರ್ಸ್ ಇದ್ದಾಗ ಜಾಸ್ತಿ ಎಗ್ಸ್ ಇರುತ್ತೆ ಓವರಿಲಿ. ಯಾಕಂದರೆ ಏನೇನು ಎಗ್ಸ್ ಇದೆಯೋ ಓವರಿಲಿ ಅದು ಒಂದು ಹೆಣ್ಣು ಅವಳ ತಾಯಿ ವೋಂಬಲ್ಲಿ ಇದ್ದಾಗ ಅದು ಫಾರ್ಮ್ ಆಗಿರುತ್ತೆ. ಅದಾದಮೇಲೆ ಅದು ಡಾರ್ಮೆಂಟ್ ಆಗಿ ಒಂದು ಸ್ಟೇಜಲ್ಲಿ ಅರೆಸ್ಟ್ ಆಗಿರುತ್ತೆ. ಸೊ ಯಾವಾಗಲೂ ಅದು ಬೆಳೀತಾ ಇರುತ್ತೆ, ಆಚೆ ಬರ್ತಾ ಇರುತ್ತೆ. ಆಚೆ ಬರಲಿಲ್ಲ ಅಂದರೂ ಅದು ಓವರಿ ಒಳಗೆ ಅದು ಸಪ್ರೆಸ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಒಂದಷ್ಟು ಎಗ್ಗು ಬೆಳೆಯೋಕ್ಕೆ ಶುರುವಾಗುತ್ತೆ. ಆದರೆ ಒಂದು ಮಾತ್ರ ನಾರ್ಮಲ್ ಸೈಕಲಲ್ಲಿ ಬೆಳೆದು ಓವ್ಯುಲೇಷನ್ ಆಗುತ್ತೆ, ಆಚೆ ಬರುತ್ತೆ. ಮಿಕ್ಕಿದ ಎಗ್ಸ್ ಎಲ್ಲ ಅದು ಓವರಿಲೇ ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ನಾವು IVF ಮಾಡಿದಾಗ ಈ ಮಿಕ್ಕಿದ ಚಿಕ್ಕ ಚಿಕ್ಕ ಎಗ್ಸು ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ. ಪೀರಿಯಡ್ಸ್ ಬಂದಿದ್ದು 2ನೇ ದಿವಸ ಇಲ್ಲ 3ನೇ ದಿವಸದಿಂದ ಇಂಜೆಕ್ಷನ್ ಶುರು ಮಾಡಿ ಎಲ್ಲ ಎಗ್ಸ್ ಕೂಡ ದೊಡ್ಡದಾದಾಗ ಅದನ್ನು ಆಚೆ ತೆಗಿತೀವಿ. ಸಪೋಸಿಂಗ್ ಒಂದು 25 ವರ್ಷದ್ದು ಇಲ್ಲ 30 ವರ್ಷದ್ದು ಹೆಣ್ಣು, ಸೊ ನಾವೊಂದು 20 ಮೊಟ್ಟೆನ ತೆಗಿತೀವಿ. ಎಲ್ಲ ಮೊಟ್ಟೆ ಕೂಡ ಮೆಚ್ಯೂರ್ ಇರೋದಿಲ್ಲ. ಸಪೋಸಿಂಗ್ ಒಂದು 18 ಮೊಟ್ಟೆ ಮೆಚ್ಯೂರ್ ಇದೆ, ಅದಕ್ಕೆಲ್ಲ IVF ಇಲ್ಲ ICSI ಮಾಡ್ತೀವಿ. IVF ಅಂದರೆ ಎಗ್ಗು ಮತ್ತು ಸ್ಪರ್ಮ್ನ ಒಂದು ಡಿಶಲ್ಲಿ ಬಿಟ್ಬಿಟ್ಟು ನಾರ್ಮಲ್ ಆಗಿ ಅದು ಫರ್ಟಿಲೈಸ್ ಆಗೋಕ್ಕೆ ಬಿಡ್ತೀವಿ. ICSI ಅಂದರೆ ಪ್ರತಿಯೊಂದು ಸ್ಪರ್ಮ್ನ ತೊಗೊಂಡು ಎಗ್ಗಳಿಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಯಾವಾಗ ಎಗ್ಗು ಮತ್ತು ಸ್ಪರ್ಮ್ ಮೀಟ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಸ್ಪರ್ಮ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲ ಎಗ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೋ, ಈ IVF ಹೆಲ್ಪ್ ಆಗುತ್ತೆ. ಇಲ್ಲ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ, ಇಲ್ಲ ಟ್ಯೂಬಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಇಲ್ಲ ಸೇರೋಕ್ಕೆ ಪ್ರಾಬ್ಲಮ್ ಇದ್ದರೆ ಆವಾಗ IVF ಹೆಲ್ಪ್ ಆಗುತ್ತೆ. ಸೊ ಇದು ಮಾಡಿದ ಮೇಲೆ ಎಂಬ್ರಿಯೋಸ್ ಬೆಳೆಯುತ್ತೆ. ಸಿಕ್ಕಿದ್ದು ಮೆಚ್ಯೂರ್ ಎಗ್ಸ್ ಎಲ್ಲ ಒಳ್ಳೆ ಎಂಬ್ರಿಯೋ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಎಂಬ್ರಿಯೋಸ್ ಮಧ್ಯದಲ್ಲಿನೇ ಅರೆಸ್ಟ್ ಆಗುತ್ತೆ. ಬರೀ ಚೆನ್ನಾಗಿರೋ ಎಂಬ್ರಿಯೋ, ಗುಡ್ ಕ್ವಾಲಿಟಿ ಎಂಬ್ರಿಯೋ ಮಾತ್ರ ನಾವು ಟ್ರಾನ್ಸ್ಫರ್ ಮಾಡೋ ಸ್ಟೇಜಿಗೆ ಬರುತ್ತೆ. ಸುಮಾರು ಒಂದು ಮೋಸ್ಟ್ಲಿ 50-60% ಎಂಬ್ರಿಯೋಸ್ ಮಾತ್ರ ಈ ಸ್ಟೇಜ್ಗೆ ರೀಚ್ ಆಗ್ಬೋದು. ಸೊ ಈ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಒಂದೊಂದು ಸರಿ ಏನು ಮಾಡ್ಬೋದು, ಇದು ಟ್ರಾನ್ಸ್ಫರ್ ಮಾಡೋಕ್ಕೆ ಮುಂಚೆ ಅದ್ರ ಜೆನೆಟಿಕ್ ಮೆಟೀರಿಯಲ್ ಏನಿದೆ ಅಂತ ನೋಡಿ ಟ್ರಾನ್ಸ್ಫರ್ ಮಾಡ್ಬೋದು. ಅದನ್ನು ನಾವು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ ಕರಿತೀವಿ. ಸ್ವಲ್ಪ ಸೆಲ್ಸ್ ಇರುತ್ತಲ್ಲ ಈ ಎಂಬ್ರಿಯೋಲಿ, J5 ಎಂಬ್ರಿಯೋಲಿ ಸೆಲ್ಸ್ ಇರೋದನ್ನು ತೆಗ್ದು ಅದನ್ನು ಜೆನೆಟಿಕ್ ಟೆಸ್ಟಿಂಗಿಗೆ ಕಳಿಸಿ ಅದನ್ನು ನೋಡಿ ನಾರ್ಮಲ್ ಇರೋ ಎಂಬ್ರಿಯೋಸ್ನ ಸೆಲೆಕ್ಟ್ ಮಾಡಿ ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಎಲ್ಲ ಪ್ರೊಸೆಸ್ಸಲ್ಲೂ ನಾವು ಎಂಬ್ರಿಯೋಲಿ ಇಲ್ಲ ಮೇನ್ ಏನು ಫಾರ್ಮ್ ಆಗುತ್ತೆ ಬೇಬಿ, ಅದು ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ನ ನಾವೇನು ಆಲ್ಟರ್ ಮಾಡ್ತಿಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ನಾರ್ಮಲ್ ಕನ್ಸೆಪ್ಷನಲ್ಲಿ ಎಷ್ಟು ಚಾನ್ಸ್ ಇದೆಯೋ ಅಬ್ನಾರ್ಮಲ್ ಬೇಬಿ ಹುಟ್ಟೋಕ್ಕೆ, ಅಂದರೆ 2-4% ಏನಾದರೂ ಅನಾಮಲಿ ಇರ್ಬೋದು ಅಂತ ಹೇಳ್ತೀವಿ ನಾರ್ಮಲ್ ಕನ್ಸೆಪ್ಷನಲ್ಲಿ. ಅದೇ ಸೇಮ್ ರಿಸ್ಕ್ IVF ಅಲ್ಲಿ ಕೂಡ ಇರುತ್ತೆ. IVF ಮಾಡಿಸ್ಕೊಳ್ಳೋಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಕಪಲ್ಸ್ ಏನು ಹೇಳ್ತಾರೆ, ನನ್ನನ್ನು ಇಲ್ಲಿ ನಾನು ಸಪೋಸಿಂಗ್ ಮಾಡಿಸ್ಕೊತಾರೆ, ಆಮೇಲೆ ಪ್ರೆಗ್ನೆಂಟ್ ಆಗ್ತಾರೆ, ಇನ್ನೊಬ್ರನ್ನ ಯಾರನ್ನೋ ಕಳಿಸ್ಕೊಟ್ಟಾಗ ಮ್ಯಾಮ್ ಪ್ಲೀಸ್ ಅವ್ರಿಗೆ ಹೇಳ್ಬೇಡಿ ನಾನು IVF ಮಾಡಿಸ್ಕೊಂಡಿದ್ದೀವಿ, ನಾವು ಈ ಥರ ಮಗು ಮಾಡ್ಕೊಂಡಿದ್ದೀವಿ ಅಂತ. ಇದು ಇನ್ನೂ ಒಂಥರ ಟ್ಯಾಬು ಆಗಿಯೇ ಉಳಿದಿದೆ. IVF ಮಾಡ್ಕೊಳ್ಳೋದು ಇನ್ನೂ ಅಷ್ಟೊಂದು ಓಪನ್ ಆಗಿಲ್ಲ. ಸೊ ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಅಟ್ಲೀಸ್ಟ್ ನಾವು ನಮ್ಮ ಸೊಸೈಟಿನ ಓಪನ್ ಮಾಡ್ಕೊಬೇಕು. ಏನಾದರೂ ಮಾಡಿಸ್ಕೊಂಡಿದ್ರೆ IVF ಹೇಳಿದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಓಕೆ ಇದು ಸೇಫ್ ಇರುತ್ತೆ ಅಂತ. ಬಟ್ ಹೇಳೋದು ಬಿಡೋದು ಅದು ಎಲ್ಲರಿಗೂ ಬಿಟ್ಟಿದ್ದು. ಸೊ ಒಂದೊಂದು ಸರಿ ಏಜ್ ಆಗ್ತಾ ಕೂಡ ಎಗ್ಸ್ ಕೌಂಟ್ ಎಲ್ಲ ಕಮ್ಮಿ ಆದಾಗ ಆವಾಗ ಕೂಡ IVF ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಜೆನೆಟಿಕ್ ಲೈಕ್ ಥ್ಯಾಲಸೀಮಿಯಾ ಇರಬಹುದು, ಇಲ್ಲ ಅಂದರೆ BRCA ಜೀನ್ ಮ್ಯೂಟೇಷನ್ ಇರ್ಬೋದು. ಇದೆಲ್ಲ ಬಂದರೆ ಮಗುಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಚೆಕ್ ಮಾಡಿ ನಾರ್ಮಲ್ ಆಗಿರೋ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಆದ್ದರಿಂದ ನಾವು ಏನು ಜೆನೆಟಿಕ್ ಮೆಟೀರಿಯಲ್ ಜೊತೆ ಆಟ ಆಡ್ತಿಲ್ಲ, ಬರೀ ನೋಡ್ತಾ ಇದ್ದೀವಿ ಓಕೆ ಏನು ಅಬ್ನಾರ್ಮಲ್ ಇದ್ದರೆ ಓಕೆ ನಾರ್ಮಲ್ ಇರೋ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡೋಣ ಅಂತ. ಸೊ ಇದರಿಂದ IVF ಯಾವಾಗಲೂ ಸೇಫ್ ಇರುತ್ತೆ. ಎಷ್ಟು ರಿಸ್ಕ್ ನಾರ್ಮಲಲ್ಲಿರುತ್ತೋ ಅದೇ ರಿಸ್ಕ್ IVF ಅಲ್ಲಿ ಕೂಡ ಇರುತ್ತೆ.
ಯಾರಿಗಾದ್ರೂ ಕ್ಯಾನ್ಸರ್ ಇದ್ದರೆ ಅವಾಗ ನಾವು ಎಗ್ಸು ಇಲ್ಲ ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ಇಡಕ್ಕೆ ಹೇಳ್ತೀವಿ. ಇಲ್ಲಾಂದರೆ ಅವರು ಇನ್ನು ಡಿಸೈಡ್ ಮಾಡಿಲ್ಲ ಅಂದರೆ ಯಾವಾಗ ಮಗು ಮಾಡ್ಕೊಬೇಕು ಅಂತ ಏಜ್ ಆಗ್ತಾ ಇದ್ದರೆ ಅಂಥವ್ರಿಗೂ ಕೂಡ ಎಗ್ನ ಫ್ರೀಸ್ ಮಾಡೋಕ್ಕೆ ಹೇಳ್ತೀವಿ. ಸೊ IVF ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಟ್ಯೂಬ್ಸ್ ಬ್ಲಾಕ್ ಆಗಿದ್ರೆ, ಇಲ್ಲ ಸ್ಪರ್ಮ್ ಕೌಂಟ್ ಕಮ್ಮಿ ಇದ್ದರೆ, ಇಲ್ಲಾಂದರೆ ಸರ್ಜರಿ ಮಾಡಿ ಸ್ಪರ್ಮ್ಸ್ ತೆಗ್ದಿರೋರಿಗೆ, ಇಂಥ ಸಿಚುವೇಷನಲ್ಲೆಲ್ಲ IVF ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಸೊ ನಾವು ಹೇಗೆ ಈ ಟ್ಯಾಬುನ ಬ್ರೇಕ್ ಮಾಡಿ ಎಲ್ಲರಿಗೂ ಹೇಳಿದ್ರೆ ಎಜುಕೇಷನಿಂದ ನಾವು ಈ ಟ್ಯಾಬುನ ಬ್ರೇಕ್ ಮಾಡ್ಬೋದು. IVF ಇಸ್ ಸೇಫ್. ಯಾರಿಗೆ ಅದು ಆ್ಯಕ್ಸೆಸ್ ಮಾಡಬೇಕೋ ಅಂಥವ್ರಿಗೆ ಅದು ಆ್ಯಕ್ಸೆಸ್ ಕೊಟ್ಟು ಅದು ಸೇಫ್ ಅಂತ ನಾವು ಕನ್ಫರ್ಮ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಇದು ಹೆಲ್ಪ್ ಆಗೋವಂಥ ಟ್ರೀಟ್ಮೆಂಟ್ ಅಂತ ನಾವು ಎಲ್ಲ ನಂಬ್ತೀವಿ. ಯಾಕಂದರೆ IVF ತುಂಬ ಹಳೆ ಟ್ರೀಟ್ಮೆಂಟ್. ಆಲ್ಮೋಸ್ಟ್ ಫಸ್ಟ್ ಬೇಬಿ ಬಾರ್ನ್ ಆಗಿದ್ದು 1978 ಸೊ ಅದೇ ಫಸ್ಟ್ ಬೇಬಿ ಬಾರ್ನ್ ಆಗಿ ಆಲ್ಮೋಸ್ಟ್ 45 ಇಯರ್ಸ್ ಆಗ್ತಾ ಬಂತು ಇವತ್ತಿಗೆ. ಇನ್ನು ಜಾಸ್ತಿನೇ ಆಗಿದೆ. ಸೊ ಅದರಿಂದ ನಾವು ಆಲ್ಮೋಸ್ಟ್ ಕಾನ್ಫಿಡೆನ್ಸಿಂದ ಹೇಳ್ಬೋದು ಇದು ಒಂದು ಸೇಫ್ ಟ್ರೀಟ್ಮೆಂಟ್ ಅಂತ.